ಅವ ಏನಾಯ್ತು? ಯಾಕೋ ಬೆಳಿಗ್ಗೆ ಬೆಳಿಗ್ಗೆ ಎಲ್ರೂ ಕರ್ದಿದ್ಯಾ? ಏನಾಯ್ತಂತ ಹೇಳು. ನೋಡ್ರಿ, ನಾನು ನಾಷ್ಟ ತಯಾರು ಮಾಡ್ತಿದ್ದೆ. ನೀವು ಅಮ್ಮ ಕರೆದ್ರು ಅಂದ್ರೆ ಅಂತ ಬಂದನಿ. ಈಗ ಅವರು ಇನ್ನು ಸ್ವಲ್ಪ ತಡ ಆಗ್ಲಿ ಶುರು ಮಾಡ್ತಾರೆ. ನಾನೊಂದು ವಯಸ್ಸಾದ ಮುದುಕಿ, ನಂಗೆ ಜೀವ ಐತಿ ಅನ್ನೋದ ಎಲ್ರಿಗೂ ಮರ್ತೋಗ್ಬಿಟ್ಟತಿ. ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ತಿನ್ನ ಕೊಡ್ತಾರ ಅಂತ ಅಂತಾರೆ. ನೋಡ್ಪಾ ಶೇಖರ, ನೀನ್ ಹೆಂಡತಿ ಹೆಂಗ್ ಮಾತಾಡ್ತಾರಂತ ನೀನೇ ಕೇಳಿಸ್ಕ. ನಂಗೂ ಇದೆಲ್ಲ ಕೇಳಿಸ್ಕೊಂಡು ಸಾಕಾಗಿ ಹೋಗೈತಿ. ಸರೋಜ, ನೀ ಸ್ವಲ್ಪ ಸುಮ್ಮೀರ. ನೀನು ಕರ್ದಿದ್ದೆ ತಪ್ಪಾತು. ಹೋಗು, ನಾಷ್ಟ ಮಾಡಕ್ಕೆ ತಯಾರು ಮಾಡಕತ್ತೀನಿ ಅಂದಿಲ್ಲ, ಹೋಗಿ ಮಾಡೋಗು. ಏನೋ ಅವ್ವ ಏನೋ ಮಾತಾಡ್ತಾನಂತ ಕರ್ದಾಳ, ಮತ್ತು ನಿಂಗೆ ಒಂದ್ಸರಿ ಏನಂತ ಎಲ್ಲ ಹೇಳ್ಬೇಕಲ್ಲ. ಅದ್ರ ಬದಲು ನೀನು ಇಲ್ಲಿ ಬಂದು ಕುಂತು ಕೇಳಿಸ್ಕ ಅಂತ ನೀನು ಕರೆದ್ದೆ. ತಪ್ಪಾತವ, ಹೋಗು. ಅಯ್ಯ, ಆಗ್ಲೇ ಮದ್ವೆ ಆಗಿ ಮಗನು ಮದುವೆ ವಯಸ್ಸಿಗೆ ಬಂದನ, ಇನ್ನು ಅವ್ವ ಅವ್ವ ಅನ್ನೋದು ಮಾತ್ರ ಬಿಡಂಗಿಲ್ಲ. ಆತ್, ನಿಮ್ಮ ಅವ್ವ ಏನ್ ಹೇಳ್ತಾಳ ಕೇಳಿಸ್ಕೊಂಡ್ರತ್ತ. ಹೇಳ್ರತ್ತಿ. ಶೇಖರ, ನಂಗ ಯಾಕೋ ಶಂಕರನು ಶಾಂತನು ನೋಡಂಗಾಗೈತಪ್ಪ. ಅಲ್ಲೂ ಮೊಮ್ಮಕ್ಳು ಅದಾರಲ್ಲ, ಅಲ್ಲೂ ಹೋಗಿ ಒಂದಷ್ಟು ದಿನ ಇರ್ತೀನಪ್ಪ. ಸಾಕು ಅನ್ಸ್ತು. ಈ ಸಿಟಿ ಜೀವನ ಬೇಡಪ್ಪ. ಸುಮ್ಮನೆ ಮನೆಯೆಲ್ಲ ಇದ್ದು ಒಂಥರ ಬ್ಯಾಸರ ಆಕತೆ. ಹೊರಗೆ ಹೋಗೋಣ ಅಂದ್ರ ಇಲ್ಲಿ ಜನರು ಟಸ್ಸೋ ಪುಸ್ಸೋ ಅಂತ ಮಾತಾಡೋದೆಲ್ಲ ನಮಗ್ ಬರಲ್ಲ. ಇಲ್ಲೆಲ್ಲ ಅವ್ರವ್ರದ ಕೆಲ್ಸದಲ್ಲಿ ಅವ್ರು ಬ್ಯುಸಿ ಅಪ್ಪ, ಏನು ಮಾಡಂಗಿಲ್ಲ. ನೋಡು, ಇಲ್ಲಿ ಬಂದು ನಾನು ಕೂಡ ಒಬ್ಬಂಟಿ ಅನ್ನಂಗೆ ಶುರು ಆಗೈತಿ. ಓಕೆನಪ್ಪ ನಾನು. ಇವಿ ನೋಡ್ರಿ, ನಿಮ್ಮವ್ವ ಆಡ್ತಿರೋ ಮಾತು. ಊರಿಗೆ ಹೋಗಿದ್ದಾಗ ಹಿಂಗೆ ಹೇಳ್ಬಿಟ್ರಂದ್ರ ಆತಲ್ಲಿಗೆ ಊರಲ್ಲಿ ಇರೋರೆಲ್ಲ ನಮ್ಮನ್ನ ಕೆಟ್ಟವ್ರನ್ನಾಗ ಮಾಡ್ಬಿಡ್ತಾರೆ. ಏನು ಇವ್ರನ್ನ ಒಬ್ಬಂಟಿ ಆಗ್ಬಿಟ್ಟಿವೆ ನಾವು. ಮನೆ ತುಂಬ ಓಡಾಡಲ್ಲೇನು? ಬೇಕಾದಾಗ ಬಂದು ಟಿವಿ ನೋಡ್ತಾರ, ಏನ್ ಬೇಕೋ ಅದು ಕೇಳ್ದಾಗೆಲ್ಲ ಮಾಡ್ಕೊಡ್ತಾನೆ. ಒಬ್ಬಂಟಿಯಾಗಿ ಹೇಳ್ಬಿಟ್ಟಿವಿ ನಾವು ಇವ್ರನ್ನ. ಅವ್ವ ಯಾಕವ್ವ ಶಂಕರಣ್ಣ ಕೂಡ ಮಾತಾಡಂಗಾಗೈತೇನು? ಅದಕ್ಕೇನಂತ ಫೋನ್ ಹಚ್ಚಿ ಕೊಡ್ತೀನಿ, ಮಾತಾಡು. ಅದಕ್ಕೆ ಯಾಕೆ ಅಲ್ಲಿಗೆ ಹೋಗೋ ವಿಚಾರ ಮಾಡ್ತಿ? ಇಷ್ಟೊಂದು ಒಳ್ಳೆ ಗುಣನ ಇಷ್ಟೊಂದು ಅಕ್ಕರೆಯಿಂದ ಮಾತಾಡ್ತಾ ಇದ್ರೆ ಸಾಧ್ಯನೇ ಇಲ್ಲ. ಅಜ್ಜಿ ಊರಿಗೆ ಹೋಯ್ತಂದ್ರ ಪೆನ್ಷನ್ ಬದ್ ನಿಲ್ಲುತ್ತಾ ಅಂತ ನೈಸಾಗಿ ಮಾತಾಡ್ತಾ ಇದಾರೆ. ಇಲ್ಪ, ಬರೀ ಫೋನಾಗ ಮಾತಾಡಿದ್ರ ಸಮಾಧಾನ ಆಗಲ್ಲ. ಏಟೋ ಸಮಯ ಆಯ್ತು ನೋಡು, ಹೋಗೋವ್ರ ಜೊತೆ ಕಾಲ ಕಳಿಬೇಕಪ್ಪ. ಇನ್ನು ಎಷ್ಟ್ ದಿನ ಇರ್ತೀನೋ ಏನೋ ಗೊತ್ತಿಲ್ಲಪ್ಪ. ಅಲ್ಲಿ ಅವ್ರ ಜೊತೆ ಸ್ವಲ್ಪ ಕಾಲ ಕಳೀತಾನೆ. ಬಿಟ್ಟು ಬಂದ್ಬಿಡಪ್ಪ ನನ್ನ. ಈಗ್ಲಾ ಅವನಿಗೆ ಫೋನ್ ಹಚ್ಚಿ ಹೇಳ್ಬಿಡು. ಅಪ್ಪ, ಅಜ್ಜಿ ಇಡ್ತೀನ ಸರಿ ಕೇಳಿದ್ರು, ಫೋನಾರು ಮಾಡ್ಕೊಡ್ರಿ ಮಾತಾಡ್ತೀನಿ ಅಂತ. ನೀವು ಮಾಡಲಿಲ್ಲ. ಈಗ ಮಾಡ್ಕೊಡ್ತೀನಿ ಅಂದ್ರ ಪಾಪ ಅವ್ರಿಗೆ ಹೋಗಿ ನೋಡಿ ಮಾತಾಡ್ಸಂಗಾಗೈತಿ. ಬಿಟ್ಟು ಬಂದ್ರೆ ಆತ್ ಬಿಡ್ರಿ. ಅವ್ರು ಖುಷಿಯಾಗಿರೋದಲ್ಲೇನೋ ಮುಖ್ಯ. ವಯಸ್ಸಾದವ್ರನ್ನ ನೋಡ್ಕೊಂಡ್ರ ಪುಣ್ಯ ಬಿಡ್ತತ್ತ ಮಗನ. ಅಜ್ಜಿನ ಊರಿಗೆ ಕಳ್ಸಕ್ಕ ತಯಾರಾಗ್ಬಿಟ್ಟಲ್ಲ ಆಗ್ಲೇ. ಮುಂದ ನಮ್ಗ ವಯಸ್ಸಾದ್ಮೇಲೆ ಏನ್ ಕತಿ ಮಾಡ್ತೇವ ಗೊತ್ತಿಲ್ಲ ಹಂಗಾರ. ಏ ಅಮ್ಮ, ನೀ ಅದಕ್ಕೆ ಏನು ಮಾತಾಡ್ತಾ ಇದ್ವಿ? ನಾ ಹಂಗೇನಾರು ಹೇಳಿನೇನು? ಅಜ್ಜಿಗ ವಯಸ್ಸಾಗೈತಿ ಪಾಪ, ಅವ್ರಿಗೂ ಒಂದು ಮನ್ಸು ಅನ್ನೋದಿರಲ್ಲೇನು? ಅವ್ರಿಗೆ ಖುಷಿ ಅನ್ನೋದು ಬೇಕಲ್ಲೇನು? ಈ ವಯಸ್ಸಾದ ಸಮಯದಲ್ಲಿ ಅವ್ರು ಎಷ್ಟಂತ ನೋವು ತಿಂತಾರ? ಏನಿಲ್ಲ, ಹಂಗೆ ಬಾರಿ ಇಡೀ ದಿನ ನೀನು ಅವ್ರ ಜೊತೆ ಮಾತಾಡ್ತಾ ಕೆಲಸ ಮಾಡ್ಕೊಂಡಿರ್ತೀನಿ ನೋಡು. ಅಪ್ಪ ಕೆಲ್ಸಕ್ಕೆ ಹೋಗಾರ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೀನು ಆ ಟಿ ವಿ ನೋಡ್ಕೊಂಡು ಇದು ಮಾಡ್ಕೊಂಡಿರ್ತಿ. ಏನು ಅಜ್ಜಿ ಮನೆ ತುಂಬ ಓಡಾಡ್ಕೊಂಡು ಟಿ ವಿ ನೋಡ್ತಾರ ಅಂತೀಯಲ್ಲ, ಅಜ್ಜಿಗೆ ಏಟ್ ನೀನು ಟಿ ವಿ ನೋಡಕ್ಕೆ ಬಿಟ್ಟು? ಪಾಪ ಈಗ ಅಜ್ಜಿ ಹೋದ್ರ ನಿಮಗೆಲ್ಲ ಪೆನ್ಷನ್ ಸಿಗಂಗಿಲ್ಲ. ಅಷ್ಟೇ ಅಕ್ಕ, ಈಗ ದೊಡ್ಡಪ್ಪನು ತಿಂಗಳ ದುಡ್ಡು ಕಳಿಸ್ತಾರ, ಅದು ಸಿಗಂಗಿಲ್ಲ. ಅದಕ್ಕೆ ಈಗ ಒಳ್ಳೆತನ ಬಂದ್ಬಿಟ್ಟತಿ. ನೋಡ್ರಿ, ಮಗ 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 ಅಂತ ಹೇಳ್ತೀವಿ ನಾವು. ಅವ ನೋಡ್ರಿ ನಮ್ಮ ಮೇಲೆ ಎಷ್ಟು ಚೆನ್ನಾಗಿ ಹೋಗ್ಬೇಕು ಹೇಳ್ತಾ ಅದನ್ನ. ನಾವೇನು ದುಡ್ಡಿಗೆ ಆಸೆ ಪಡೋ ಜನ ಏನೋ ಅನ್ನಂಗ ನಮ್ನ ಕಿಟ್ಟರ್ನ್ ಮಾಡ್ಬಿಟ್ಟೆ. ಸಾಗರ, ನೀ ಯಾವಾಗಪ್ಪ ಹಿಂಗೆಲ್ಲ ಯೋಚನೆ ಮಾಡೋಕೆ ಶುರು ಮಾಡ್ತಿ? ನಾವೇನು ಹಂಗೆ ದುಡ್ಡಿಗೆ ಆಸೆ ಪಟ್ಟಿಲ್ಪ. ಆತು, ಈಗೇನು ಹೋಗ್ಬೇಕಾ? ಆತು, ಶಂಕರಣ್ಣಂಗೆ ಈಗಲೇ ಒಂದು ಫೋನ್ ಹಚ್ತಾನೆ, ಬಿಟ್ಟು ಬರ್ತೀನಂತ ನಡಿ. ಅಪ್ಪ, ನಾನು ಪಲ್ಲವಿನೂ ಮಾತಾಡ್ತಾ ಇದ್ವಿ. ಅಪ್ಪ, ಎಲ್ರು ರಜೆ ಬಂತು ಅಂತ ಟ್ರಿಪ್ಪಿಗೆ ಹೋಗಿ ಪ್ಲಾನ್ ಮಾಡ್ತಾ ಇದಾರ. ಹೆಂಗೋ ಎಕ್ಸಾಮ್ ಎಲ್ಲ ಮುಗೀತಲ್ಲ, ನಾವು ಎಲ್ಲಾರು ಹೊರ ಹೋಗಿ ಬರೋಣಪ್ಪ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಎಕ್ಸಾಮ್ ಅಂತ ಓದ್ತಾನೇ ಇದ್ವಿ, ಈ ಎಕ್ಸಾಮ್ ಮುಗಿತಲ್ಲ, ಎಲ್ಲಾರು ಹೋಗಿ ಬರೋಣ. ಪಾಪ ಮಕ್ಕಳು ಆಸೆ ಪಡಕತ್ತವು. ಆದ್ರ ನಿಮ್ಗಿಬ್ರಿಗೂ ಕೆಲ್ಸದಿರ್ತತಿ, ನಿಮ್ಗೆಲ್ಲ ಸಮಯ ಆಯ್ತಾ ಇಲ್ಲ, ರಜೆ ಸಿಗ್ತತೆ ಇಲ್ಲ, ನಿಮ್ದು ವಿಚಾರ ಮಾಡ್ಬೇಕು. ಹೆಂಗ ಆಗತ್ತೇನು ಹೋಗ್ಬರಕ? ಮಕ್ಕಳಿಗೋಸ್ಕರ ನಾವು ರಜೆ ಹಾಕಿ ಸಮಯ ಮಾಡ್ಕೋಬೇಕಷ್ಟೇ ಶಾಂತಕ. ಈಗ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಏನು ಮಾಡೋದು, ಮಕ್ಳು ಆಸೆ ಪಡ್ತಾರ ಅಂದ್ರೆ ಮತ್ತು ರಜೆ ಹಾಕಬೇಕು. ನನ್ಗೆ ಒಂದು 3 ದಿನ ರಜೆ ಸಿಕ್ಕರೆ ಸಿಗ್ಬೋದು ಅಷ್ಟೇ. ಶಂಕರಣ್ಣ, ನಿಮ್ಗೆ? ನಂಗೆ ರಜೆ ಸಿಕ್ಕೋದು ಡೌಟ್ ಅಂತ ಕಾಣ್ತತಿ. ಹಂಗೆ ನಂಗೆ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ. ರಮೇಶ್, ನಿಂಗೆ ಸಿಕ್ತಂದ್ರೆ ನೀನೇ ಎಲ್ರೂ ಕರ್ಕೊಂಡು ಹೋಗ್ಬಪ್ಪ. ಪಾಪ ಮಕ್ಕಳು ಏನೋ ರಜೆ ಐತೆ ಅಂತ ಖುಷಿಲಿ ಹೋಗೋಣ ಅನ್ನೋಕತ್ತವು. ಅವಕ್ಕೆ ಯಾಕೆ ಬೇಸರ? ಅಲ್ರಿ, ನಾವ್ ಏಟ್ ರಜೆ ಹಾಕಿ ಊರೆಲ್ಲ ಸುತ್ತೀವಲ್ರಿ, ಏನೋ ಪಾಪ ಕೇಳಕತ್ತಾವಲ್ಲ ಮಕ್ಕಳು, ಹೋಗೋಣ ಅಂತ ಹೇಳಿದಷ್ಟೆ. ಆಯ್ತು ತಗೋ, ಕೇಳ್ತಾನೆ ಒಂದ್ಸರಿ. ರಜೆ ಸಿಕ್ತು ಅಂದ್ರೆ ನಾನು ಬರ್ತೀನಂತ. ತಾಳು, ಯಾವುದೋ ಫೋನ್ ಬರ್ತೈತೆ, ಒಂದು ನಿಮಿಷ. ಓ ಶೇಖರ,
ಹಾಂ ಹೇಳಪ್ಪ. ಯಾಕೋ ಅಪರೂಪಕ್ಕೆ ಫೋನ್ ಮಾಡಿ ಏನು ವಿಷಯಪ್ಪ? ಅಣ್ಣ ಅದು ಅವಾಗ ನಿಮ್ಮನ್ನ ಮತ್ತು ಅತ್ತಿಗೆನ ಮಕ್ಕಳನ್ನ ಎಲ್ಲ ನೋಡೋಂಗಾಗೈತಂತ. ಆಕೀಗ ಸಿಟಿ ಯಾಕೋ ಸಾಕು ಅನ್ಸಂಗಾಗೈತಂತ. ಭಾಳ ಬೇಸರ ಆಗಲ್ಲ. ಅದಕ್ಕೆ ಕರ್ಕೊಂಡೋಗಿ ಊರಿಗೆ ಬಿಡು ಅಂತ ಹೇಳಕತ್ತಿದ್ಲು. ಹೆಂಗೆ ನೀವು ಮನೇಲಿ ಇರ್ತೀರೇನೋ? ಕರ್ಕೊಂಡು ಬರೋಣೇನೋ? ಏನ್ ಹೇಳಕತ್ತಿ? ಅವ್ವ ಬರ್ತಾಳಂತ? ಭಾಳ ಖುಷಿ ಆಯ್ತು. ಕರ್ಕೊಂಡ್ ಬಾ ಇಲ್ಲಿ ಮಕ್ಕಳು ಪಾಪ ಕಾಯಕತ್ತಿದ್ವು. ಶಾಂತ ಅಂತೂ ಕೇಳ್ತಿದ್ಲು. ಆಕಿನ ಕರ್ಕೊಂಡ್ ಬರೋ ನೆಪದಾಗ ನೀವು ಎಲ್ರು ಬರ್ರಿ. ಮತ್ತು 8 ದಿನ ಆಯ್ತು ಬಂದು. ಸರೋಜನ್ನು ಸಾಗರನ್ನು ಕರ್ಕೊಂಡ್ ಬಾ. ಬರೀ ಅಮ್ಮನೊಬ್ಬರನ್ನ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ಬೇಡ ಆಯ್ತಾ? ಸರಿ ಅಣ್ಣ, ಆಯ್ತು. ಬರ್ತೇವಂತೆ, ಎಲ್ರು ಬರ್ತೇವೆ. ಅಮ್ಮನ ಕರ್ಕೊಂಡ್ಬಂದು ಬಿಡ್ತಾನೆ. ಅವಳು ಅಲ್ಲೇ ಇರೋಳು ಅಂತ ಇನ್ಮೇಲೆ ಅದಕ್ಕೆ. ಸರಿನಪ್ಪ, ಆಯ್ತಾಯ್ತು. ಕಾಯ್ತಾ ಇರ್ತೇವಿ. ಬರ್ರಿ ಊಟಕ್ಕೆ ಬರ್ರಿ. ಹಬ್ಬದ ಅಡಿಗೆನ ಮಾಡೋಣಂತ. ಇಡ್ಲ. ಇಲ್ಲ ಹ್ಞೂನ್ರಿ, ಅಷ್ಟು ಖುಷಿ ಆಗ್ಬಿಟ್ಟಿರಿ ಫೋನ್ ಬಂದ್ ಕೂಡ್ಲ. ಏನಂದ ಶೇಖರ? ಶಾಂತ, ನಿಂಗೂ ಭಾಳ ಖುಷಿ ಆಕತ್ತ. ಅವ್ವ ಬರ್ತಾಳಂತ ಇನ್ಮೇಲೆ ಇಲ್ಲೇ ಇರ್ತಾಳಂತ. ಅವಾಗ ಅಲ್ಲಿ ಇದ್ದು ಸಾಕಾಗಿತ್ತಂತ. ಅದಕ್ಕೆ ಶಾಂತನ ಮಕ್ಕಳನ್ನ ಎಲ್ರು ನೋಡಂಗಾಗೈತಿ. ನಾನು ಇನ್ಮೇಲೆ ಅಲ್ಲೇ ಇರ್ತೀನಿ ಅಂತ ಅಂದ್ಲಂತ. ಅದಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಅಜ್ಜಿ ಬರ್ತಾಳಂತ? ವಾ, ನಾನು ಅಜ್ಜಿ ನೋಡಿದ್ದು ನೆನಪೇ ಇಲ್ಲ ನನಗ. ಬರ್ಲಿ ಅಜ್ಜಿ ಕಡೆ ಆಟ ಆಡ್ಬೋದು. ಅಜ್ಜಿ ಹೇಳೋ ಕತಿ ಎಲ್ಲ ಕೇಳ್ಬೋದು. ಹೌದಾ, ಅತ್ತಿ ಬರ್ತಾರಂತ? ಭಾಳ ಖುಷಿ ಆತ್ ಬಿಡ್ರಿ. ಆತಾತ, ಹಂಗಾರೆ ಈಗಲೇ ಹೋಗಿ ಅಡಿಗೆ ಶುರು ಮಾಡ್ತಾನೆ. ಅವರೆಲ್ಲ ಬಂದ್ರಂದ್ರ ಮತ್ತ ಚಲೋ ಅಡಿಗೆ ಮಾಡ್ಬೇಕಲ್ಲ. 8 ವರ್ಷದ ಮೇಲೆ ಬರಕತ್ತಾರು. ಭಾಳ ಖುಷಿ ಆತ್ ಕೇಳಿ. ಸರಿ ಶಾಂತಕ್ಕ, ನೀವು ಹಂಗಾರ ತಯಾರಿ ಮಾಡ್ಕೊಳ್ರಿ. ಅತ್ತಿ ಬರ್ತಾರಂತ ನಿಮ್ಗೂ ಖುಷಿ ಐತಿ, ಶರಣ್ಯಂಗೂ ಅಜ್ಜಿ ಬರ್ತಾರ ಅಂತ ಖುಷಿ. ಇನ್ ಗೌಡ್ರಿಗಂತರೂ ಕೇಳದೆ ಬೇಡ. ಅವ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಖುಷಿ ಆತ ಅಂತ. ಟ್ರಿಪ್ಪಿಂದ ಇನ್ನೊಂದ್ಸರಿ ಯಾವಾಗಾರು ನೋಡೋಣ ಅಂತ. 8 ವರ್ಷದ ಮೇಲೆ ಬರಕತ್ತಾರ. ಕಾಲ ಕಳೀರಂತ ಆತಾ, ನಾವು ಹೊಡ್ತೇವಂತ. ಪಲ್ಲವಿ, ಬೇಸರ ಆಗ್ಬೇಡ. ಭಾಳ ವರ್ಷದ ಮೇಲೆ ಅಜ್ಜಿ ಬರಕತ್ತಾರಂತ. ಟ್ರಿಪ್ಪಿಗ ಇನ್ನೊಂದ್ಸರಿ ಹೋದ್ರ ಆತಲ್ಲ, ನಿಂಗೇನ್ ಬೇಸರ ಇಲ್ಲಲ್ಲ? ಪರವಾಗಿಲ್ಲ ಶರಣ್ಯ, ಅಜ್ಜಿ ಬರ್ತಾರ ಅಂತಿ, ನಿಂಗೂ ಭಾಳ ಆಸೆ ಇರ್ತೈತಿ. ಸರಿ ತಗ, ನಾನು ಮಾಮನ ಮನೆ ಗೃಹ ಪ್ರವೇಶಕ್ಕ ಹೋಗೋದೈತಲ್ಲ, ಅದ್ರ ತಯಾರಿ ಮಾಡ್ಕೊತೀನಿ. ಇನ್ನೊಂದ್ಕಿತ ಟ್ರಿಪ್ಪಿಗೆ ಹೋಗೋಣಂತ. ಸರಿ. ಈಗ ಶಾಂತಕ್ಕ ಹಬ್ಬದ ಅಡಿಗೆ ಮಾಡ್ತಾರಂತ. ಇಲ್ಲೇ ಊಟ ಮಾಡೋ ಏನೋ ಯೋಚನೆ ಬೇಡ. ನಾವು ಹೋಗೋಣಂತ. ಬಾರು ಪಲ್ಲವಿ, ನಡೀರಿ. ನಾವು ಮನೆಗೆ ಹೋಗಿ ಅಲ್ಲಿ ಅಡಿಗೆ ಮಾಡಿ ಅಲ್ಲಿ ಉಣ್ಣೋಣಂತ. ನಡೀರಿ ಮನೆಗೆ ಹೋಗೋಣ. ಏನ್ ರಮೇಶ್ ಹಿಂಗ್ ಮಾತಾಡ್ತಿ? ಪಾಪ ಆಕಿಗೆ ಬೇಸರ ಆಗಲ್ಲೇನು? ಅವಳಾರು ಏನ್ ಹೊರಗೆ ನೋಡೇನು? ನಮ್ಮ ಅತ್ತಿನ, ನನ್ನ ಮೈದನ್ನ, ವಾರ್ಗಿತ್ತಿನ, ಅವ್ರ ಮಗನ ಅಕ್ಕಿನಾರ ಎಲ್ಲಿ ನೋಡೇಳ? ಇರ್ಲಿ ಬಿಡ, ಮಾತಾಡ್ಸ್ಕೊಂಡು ಹೋದಂಗ ಆಕತೆ. ಅವ್ರಿಗೂ ಪರಿಚಯ ಆಕತೆ. ಹಂಗಲ್ಲ ಶಾಂತಕ್ಕ, ಅವರು 8 ವರ್ಷದ ಮೇಲೆ ಬರಕತ್ತಾರ. ಮೊದಲು ನಿಮ್ಮ ಜೊತೆ ಮಾತಾಡಿ ಅವ್ರು ಸ್ವಲ್ಪ ಕಾಲ ಕಳೀಲಿ. ಅವರೆಲ್ಲ ಹೋದ್ಮೇಲೆ ಹೆಂಗೂ ನಿಮ್ಮ ಮತ್ತೆ ಇಲ್ಲೇ ಇರ್ತಾರಲ್ಲ, ಅವಾಗ ನಾವು ಮಾತಾಡಿದ್ರೆ ಆತು. ಏನು ಅವಾಗ ಹೋಗಿ ಬರ್ತಾನೆ ಇರ್ತೀವಿ. ನಾವೇನು ಅಪರೂಪಕ್ಕೆ ಬರೋರೇನು? ನೋಡ್ರಿ, ಮ್ಯಾಲ್ ಬರ್ತಾನೆ ಅದೀವಿ. ನಾವಿನ್ನು ನೋಡ್ತೇವೆ ಶಾಂತಕ್ಕ. ಶಾಂತಕ್ಕ, ಇವ್ರು ಹೇಳೋದು ಸರಿನೇ ಐತಿ. ಪಾಪ ಅವ್ರು ಬಂದು ಅವ್ರದ್ದು ಏನ್ ಮಾತಿರ್ತತೋ ಏನೋ, ನಾವೆಲ್ಲ ಇದ್ರ ಅವ್ರಿಗೂ ಮಾತಾಡಕ್ ಅಷ್ಟ ಸರಿ ಅನ್ಸಂಗಿಲ್ಲೇನ. ನಾವು ಹೊರಡ್ತೇವೆ. ಬರ್ತೇನೆ ತಗೊಳ್ರಿ. ಇನ್ನೇನು ನಿಮ್ಮ ಮತ್ತೆ ಇಲ್ಲೇ ಇರ್ತಾರಲ್ಲ, ಬಂದು ಅವ್ರು ಕೂಡ ಮಾತಾಡ್ತಾ ಇರ್ತಾನಂತೆ. ನಾವಿನ್ ಹೊರಡ್ತೇವೆ.